ಹರಿ ಓಂ. ನಾನು ಮಮತಾ ಪ್ರಭು. ಇವತ್ತು ನಾವು ಮೈಯ ಮೇಲೆ ನಂಜಿನಿಂದ ಆಗುವ ಕಜ್ಜಿ ಅಥವಾ ತುರಿಕೆಗೆ ಮಾಡುವ ಮನೆಮದ್ದಿನ ಬಗ್ಗೆ ತಿಳಿಯೋಣ. ಅದೇ ಕಾಳು ಜೀರಿಗೆ ಮತ್ತು ಸಾಸಿವೆ ಎಣ್ಣೆಯಿಂದ ಮಾಡುವ ಮನೆಮದ್ದು. ಹಳ್ಳಿಗಳಲ್ಲಿ ನಂಜು ಇಳಿಸಲು ಅಥವಾ ಚಳಿ, ದೇಹ ನೋವು, ಕೀಟ ಕಚ್ಚಿದ ಜಾಗಕ್ಕೆ ಇಂತಹ ಎಣ್ಣೆಗಳನ್ನು ಹಚ್ಚಿ ಮನೆಮದ್ದನ್ನಾಗಿ ಉಪಯೋಗಿಸುತ್ತಾರೆ. ಈ ಎಣ್ಣೆಯನ್ನು ಮಾಡುವುದು ಹೇಗೆ? ಒಂದು ಪಾತ್ರೆಗೆ ಸ್ವಲ್ಪ ಕಾಳು ಜೀರಿಗೆ ಹಾಕಿ ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕಿ ಬಿಸಿ ಮಾಡಬೇಕು. ಅದರಲ್ಲೇ ನಮಗೆ ಬೇಕಾದಷ್ಟು ಶುದ್ಧ ತೆಂಗಿನೆಣ್ಣೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಬಿಸಿಯಾಗಲು ಬಿಟ್ಟು ಬಿಡಬೇಕು. ನಂತರ ಈ ಎಣ್ಣೆಯ ಪಾತ್ರೆಯನ್ನು ಕೆಳಗಿಳಿಸಿ ನಮಗೆ ಬೇಕಾದಲ್ಲಿ ಅರಿಶಿಣದ ಹುಡಿಯನ್ನು ಹಾಕಿಕೊಳ್ಳಬಹುದು. ತಣಿದ ನಂತರ ಸ್ವಲ್ಪನೇ ಕೈಕಾಲಿಗೆ ಹಚ್ಚಿ ಮಸಾಜ್ ಮಾಡಬಹುದು. ಇದನ್ನು ಒಂದು ಡಬ್ಬದಲ್ಲಿ ಶೇಖರಿಸಿ 1 ತಿಂಗಳಿನವರೆಗೆ ಉಪಯೋಗಿಸಬಹುದು. ಇದರ ಉಪಯೋಗಗಳು ಕೀಟ ಕಚ್ಚಿದ ಜಾಗದಲ್ಲಿ ತುರಿಕೆ ಕಡಿಮೆ ಮಾಡಲು ಅಥವಾ ದೇಹಕ್ಕೆ ಬೆಚ್ಚಗೆ ನೀಡಲು, ಬೆಳೆಯುವ ಮಕ್ಕಳಲ್ಲಿ ಕೈಕಾಲು ನೋವಿಗೆ ಅಥವಾ ನಮ್ಮಲ್ಲಿ ಕಂಡುಬರುವ ಸ್ನಾಯು ನೋವಿಗೆ, ತುಂಬ ಚಿಕ್ಕ ಮಕ್ಕಳಿಗೆ ಇದನ್ನು ಉಪಯೋಗಿಸಕೂಡದು ಹಾಗೂ 3 ಅಥವಾ 4 ವರ್ಷದ ಮೇಲಿನ ಮಕ್ಕಳಿಗೆ ಉಪಯೋಗಿಸುವಾಗ ಹಚ್ಚಿ ಕೂಡಲೇ ಸ್ನಾನ ಮಾಡಿಸಬೇಕು. ಸೆನ್ಸಿಟಿವ್ ಸ್ಕಿನ್ ಅಥವಾ ತೆರೆದ ಜಾಗ ಇದ್ದಲ್ಲಿ ಇದನ್ನು ಹಚ್ಚಬಾರದು ಹಾಗೂ ಕಣ್ಣಿಗೆ ತಾಕದಂತೆ ನೋಡಿಕೊಳ್ಳಬೇಕು. ಯಾವುದೇ ಮನೆಮದ್ದನ್ನು ಬಳಸುವ ಮೊದಲು ನಿಮ್ಮ ದೇಹಕ್ಕೆ ಹೊಂದಿಕೊಳ್ಳುತ್ತದೆ ಎಂದು ಪರೀಕ್ಷಿಸಿಕೊಳ್ಳಿ. ರಾಮ್ ರಾಮ್.